ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ಬಾಳೆಹಣ್ಣಿನ ಪಡ್ಡು ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸಲ ನೀವು ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ತುಂಬಾ ಸಾಫ್ಟ್ ಆದ ಬಾಳೆಹಣ್ಣಿನಲ್ಲಿ ನಾವು ಪಡ್ಡನ್ನ ಮಾಡ್ಕೊಳ್ಬೋದು. ನೋಡಿ ಹೇಗೆ ಬಂದಿದೆ ಅಂತ. ತುಂಬ ಸಾಫ್ಟಾಗಿ ಬರುತ್ತೆ. ಒಂದ್ಸಲ ನೀವು ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಬಾಳೆಹಣ್ಣು ಏನಾದರೂ ಉಳ್ಕೊಂಡಾಗ, ಹಬ್ಬಗಳಲ್ಲಿ ಉಳ್ಕೊಂಡಿರುತ್ತಲ್ಲ, ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ರುಚಿಯಾಗಿ ಬರುತ್ತೆ. ಹೇಗೆ ಮಾಡೋದು, ಇದಕ್ಕೆ ಏನೇನು ತೊಗೊಂಡಿದ್ದೀನಿ ನೋಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಈಗ ನಾನು 4 ಪಚ್ಚ ಬಾಳೆಹಣ್ಣ ತೊಗೊಂಡಿದ್ದೀನಿ. ಇದನ್ನು ನಾನು ಸ್ವಲ್ಪ ಮಿಕ್ಸಿ ಜಾರ್ಗೆ ಎಲ್ಲ ಮುರ್ಕೊಂಡಿದ್ದೀನಿ. ಈ ರೀತಿಯಾಗಿ ಮುರಿದಿಟ್ಕೊಂಡು ಈಗ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈಗ ನೈಸಾಗಿ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಈ ರೀತಿಯಾಗಿ. ಈಗ ನಾನು ಇದನ್ನು ಒಂದು ಬೌಲ್ಗೆ ತೆಕ್ಕೊಂಡು ಬಿಡ್ತೀನಿ. ಈಗ ನೋಡಿ, ಈ ರೀತಿಯಾಗಿ ನೈಸಾಗಿ ನಾವು ಪೇಸ್ಟ್ನ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾನು ಒಂದು ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋದು ನೋಡ್ಕೊಳ್ಳೋಣ. ಕಡಿಮೆ ಇಂಗ್ರೀಡಿಯೆಂಟ್ಸೇ ಇದನ್ನು ಬಳಸ್ಕೊಂಡು ನಾವು ಪಡ್ಡನ್ನ ಮಾಡ್ಕೊಳ್ಬೋದು. ನೋಡಿ, ಈಗ ನಾನು ಒಂದು ಬೌಲ್ ಅಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ನೋಡಿಕೊಂಡು ನೀವು ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಒಂದು ಬೌಲ್ ಆದರೆ ಸಾಕು. ನಿಮಗೆ ಇನ್ನೂ ಸ್ವಲ್ಪ ಬಾಳೆಹಣ್ಣು ಜಾಸ್ತಿ ಹಾಕ್ಕೊಂಡು ಬೇಕಾದ್ರೆ ಗೋಧಿ ಹಿಟ್ಟನ್ನ ನೀವು ಜಾಸ್ತಿನ ಸೇರಿಸ್ಕೊಳ್ಬೋದು. ಈಗ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಬಾಳೆಹಣ್ಣಿನ ಪೇಸ್ಟ್ ಒಳಗೆ ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಲ್ಲ, ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಇದು ಪೂರ್ತಿಯಾಗಿ ನಾವು ಗಂಟಿಲ್ದಿದಾಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೆನಪಿರಲಿ ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪನೂ ಕೂಡ ನೀರು ನಾವು ಹಾಕ್ಕೊಳಕ್ಕೆ ಹೋಗಬಾರ್ದು. ಇದು ಇನ್ನೂ ಗಟ್ಟಿ ಇದೆ ಅಲ್ವಾ. ಇದಕ್ಕೆ ನಾನೀಗ ಅರ್ಧ ಬೌಲ್ ಹಾಲು ತೊಗೊಂಡಿದ್ದೀನಿ. ಅಷ್ಟು ಒಂದೇ ಸಲಿನ ಈಗ ಹಾಕ್ಕೊಳ್ಳಲ್ಲ ಹಾಲನ್ನ. ಈಗ ನೋಡ್ಕೊಂಡು ಸ್ವಲ್ಪನೇ ನಾನು ಹಾಕ್ಕೊಂಡು ಕಲಿಸ್ಕೊಳ್ತೀನಿ. ಇವಾಗ ಒಂದು ಹದ ಬರೋ ತನಕ ನಾನು 2 ಸಲ ಹಾಲನ್ನ ಸೇರಿಸ್ಕೊಂಡು ಕಲಿಸ್ಕೊಂಡು ಬಿಡ್ತೀನಿ. ಅಂದರೆ ನಾವು ಪಡ್ಡು ಮಾಡ್ಕೊಳ್ಬೇಕಾದ್ರೆ ಯಾವ ರೀತಿಯಾಗಿ ಹಿಟ್ಟಿರುತ್ತೆ ನೋಡಿ, ಅಲ್ಲಿ ತನಕ ಬರೋ ತನಕ ನಾನೀಗ ಹಾಲನ್ನ ಸೇರಿಸ್ಕೊಂಡು ಒಂದು ಒಳ್ಳೆ ಹದಕ್ಕೆ ಕಲಿಸ್ಕೊಳ್ತೀನಿ. ಇವಾಗ ಒಂದ್ಸಲ ನೀವು ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಾಗುತ್ತೆ ಇದು ಬ್ರೇಕ್ಫಾಸ್ಟು. ಮಕ್ಕಳಿಗಂತೂ ತುಂಬಾ ಖುಷಿ ಪಡ್ಕೊಂಡು ಈ ಪಡ್ಡನ್ನ ತಿಂತಾರೆ. ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ನೋಡಿ, ಈಗ ನಾನು ಇನ್ನೂ ಸ್ವಲ್ಪನೂ ಕೂಡ ಹಾಲನ್ನ ಹಾಕ್ಕೊಂಡು ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಹದಕ್ಕೆ. ನೋಡ್ತಾ ಇದ್ದಿಲ್ಲ ಫ್ರೆಂಡ್ಸ್, ಈಗ ಪೂರ್ತಿಯಾಗಿ ನಾನು ಕಲಿಸ್ಕೊಂಡಿದ್ದೀನಿ ಒಂದು ಹದ ಬರೋ ತನಕ. ಇವಾಗ ಇದಕ್ಕೆ ನಾನು 1-2 ಸ್ಪೂನ್ ಅಷ್ಟು ನಾನು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಸಕ್ಕರೆ ಹಾಕ್ಕೊಳ್ತಿಲ್ಲ. ಮೊದಲೇ ಬಾಳೆಹಣ್ಣು ಸಿಹಿ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಸ್ವೀಟ್ ಬಾಳೆಹಣ್ಣು ಇದ್ದರೆ, ಅಂದರೆ ಪಡ್ಡು ಸ್ವೀಟ್ ಆಗಿದ್ರೆ ತುಂಬ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ನಾನು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ನೋಡಿ, ಉಪ್ಪನ್ನ ಸೇರಿಸ್ಕೊಂಡು ಈಗ ಚೆನ್ನಾಗಿ ಇದನ್ನು ಸ್ವಲ್ಪ ಬೀಟ್ ಮಾಡ್ಕೊಳ್ತೀನಿ. ಅಂದರೆ ಸಕ್ಕರೆ ಎಲ್ಲ ನಾನು ಕರಗಿಸ್ಕೊಳ್ಬೇಕಾಗುತ್ತೆ. ಅದಕ್ಕೆ 1-2 ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ನೋಡಿ ಸಕ್ಕರೆ ಎಲ್ಲ ಕರಗಿಸ್ಕೊಳ್ತೀನಿ. ಪೂರ್ತಿಯಾಗಿ ನಾವು ಬೀಟ್ ಮಾಡ್ಕೊಳ್ಳೋಣ. ಇವಾಗ ನೋಡ್ತಾ ಇದ್ದಿರಲ್ಲ, ಈ ರೀತಿಯಾಗಿ ನಾನು ಪೂರ್ತಿಯಾಗಿ ಸಕ್ಕರೆ ಹೋಗೋ ತನಕ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಬರಬೇಕು. ನೋಡ್ತಾ ಇದ್ದಿರಲ್ಲ, ಈಗ ನೋಡಿ ಈಗ ಕರೆಕ್ಟಾಗಿದೆ. ಈಗ ನಾವು ಪಡ್ಡಿನ ಹಂಚನ್ನ ಗ್ಯಾಸ್ ಮೇಲೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಬಿಸಿಯಾಗಿದೆ ಈಗ ಪಡ್ಡಿನ ಹಂಚನ್ನು ಕೂಡ. ಈಗ ನೋಡಿ ಸ್ವಲ್ಪ ನಾನು ಇದಕ್ಕೆ ಎಣ್ಣೆ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ, ಕಾದಿದೆ. ಇವಾಗ ಒಂದೊಂದೇ ಮಣೆಗೆ ನೋಡಿ ಈಗ ನಾನೀಗ ಸೇರಿಸ್ಕೊಳ್ತೀನಿ. ಈಗ ನಾನು ನೋಡ್ತಾ ಇದ್ದಿಲ್ಲ, ಈಗ ರೆಡಿಯಾಗಿದೆ ಅಲ್ಲ ನಾವು ಪಡ್ಡು ಮಾಡ್ಕೊಂಡಿರೋದು ಬ್ಯಾಟರ್ನ. ಈಗ ನಾನು ಒಂದೊಂದೇ ಪಡ್ಡಿನ ಹಂಚಿಗೆ ಸೇರಿಸ್ಕೊಳ್ತೀನಿ ಅಷ್ಟು. ಈಗ ಹಾಗೆಯೇ ಸೇರಿಸ್ಕೊಂಡ ನಂತರ ಇದಕ್ಕೊಂದು ನಾವು ಮುಚ್ಕೊಂಡು ಬಿಡೋಣ ಮುಚ್ಚಳನ. ನೋಡಿ, ಈ ರೀತಿಯಾಗಿ ಮುಚ್ಕೊಂಡಿದ್ದೀನಿ. ನಂತರ ತೆಗೆದು ನೋಡ್ಕೊಳ್ಳೋಣ ಹೇಗೆ ಬೆಂದಿದೆ ಅಂತ. ನೋಡ್ತಾ ಇದ್ದಿಲ್ಲ ಹೇಗೆ ಬೆಂದಿದೆ. ತಿರುಗಿಸ್ಕೊಳ್ತೀನಿ ಇವಾಗ. ನೋಡಿ, ಕಡಿಮೆ ಉರಿ ಇಟ್ಕೊಂಡೆ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಜಾಸ್ತಿ ಗ್ಯಾಸ್ ಉರಿನ ನಾವು ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬಾರ್ದು. ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಈ ರೀತಿಯಾಗಿ ನಾವು ಪಡ್ಡನ್ನ ಬೇಯಿಸ್ಕೊಳ್ಳೋಣ. ನೋಡಿ ಹೇಗೆ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ಪಡ್ಡು. ನೋಡ್ತಾ ಇದ್ರೇ ಎಷ್ಟು ಚೆನ್ನಾಗಿ ಆಸೆ ಬರ್ತಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಬಂದಿದೆ ಅನ್ನಿಸ್ತಿದೆ ಅಲ್ವಾ. ಈ ರೀತಿಯಾಗಿ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಬಾಳೆಹಣ್ಣಿನಲ್ಲಿ ಪಡ್ಡನ್ನ ಹೇಗೆ ಮಾಡೋದು ಅಂತ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ. ಈಸಿಯಾಗಿ ಮಾಡ್ಕೊಳ್ಬೋದು. ಕೇವಲ 10 ನಿಮಿಷದಲ್ಲೆಲ್ಲ ಈ ಪಡ್ಡು ರೆಡಿ ಆಗುತ್ತೆ. ನೋಡ್ತಾ ಇದ್ದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಂದರೆ ಪಡ್ಡು ಈ ರೀತಿಯಾಗಿ ನೀವು ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ. ನೋಡಿ, ಈಗ ನಾನು ಊಟನ ತಿರುಗಿಸ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈಗ 1-2 ನಿಮಿಷ ಹಾಗೆಯೇ ಇದನ್ನು ಬಿಸಿ ಆಗಲಿ. ಅಂದರೆ ಚೆನ್ನಾಗೆಲ್ಲ ಬೇಯಬೇಕಾಗುತ್ತೆ. ಹಸಿ ಎಲ್ಲ ನಮಗೆ ಇರಬಾರ್ದು. ಅದಕ್ಕೆ ನೋಡಿ ಈಗ ಬೇಯೋಕ್ಕೆ ಇಟ್ಕೊಂಡಿದ್ದೀನಿ. ಈಗ ಸರ್ವ್ ಮಾಡ್ಕೊಂಡು ಬಿಡ್ತೀನಿ ಈಗ ಪ್ಲೇಟ್ಗೆ. ನೋಡ್ತಾ ಇದ್ದಿಲ್ಲ ಫ್ರೆಂಡ್ಸ್, ಈಗ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ.
ಹೇಗೆ ಬಂದಿದೆ ಅಂತ ಪಡ್ಡು ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಟೇಸ್ಟ್ ಕೂಡ ಇತ್ತು. ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್ ಬಾಯ್.